ಇವತ್ತು ಅಥಣಿಯಲ್ಲಿ ಶಿವೋಗಿಯ ಪುಣ್ಯ ಭೂಮಿಯಲ್ಲಿ ಇವತ್ತಿನಿಂದ ನಾವು ಕಾರ್ಯಕರ್ತರ ಸಭೆಯನ್ನು ಪ್ರಾರಂಭ ಮಾಡಿದ್ದೀವಿ. ಇದೇ ಥರ ಪ್ರತಿಯೊಂದು ಕ್ಷೇತ್ರದಲ್ಲಿ ಮೊದಲು ಕಾರ್ಯಕರ್ತರ ಸಭೆಗಳನ್ನು ಮೊದಲನೇ ಸುತ್ತಿನಲ್ಲಿ ಮುಗಿಸಿ ಆಮೇಲೆ ಎರಡನೇ ಸುತ್ತಿನಲ್ಲಿ ನಾವು ಸಾರ್ವಜನಿಕ ಸಭೆಗಳನ್ನು ಮಾಡ್ಕೊತ ಹೋಗ್ತೀವಿ. ಒಂದನೇ ಸುತ್ತಿನಲ್ಲಿ ಕಾರ್ಯಕರ್ತರ ಸಭೆಗಳನ್ನು ಮಾಡಿಕೊಂಡು ಕೆಲವೊಂದು ಸೂಚನೆಗಳನ್ನು ಕೊಟ್ಟು ಸಂಘಟನಾತ್ಮಕವಾಗಿ ಅವರು ಏನೇನು ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ಅವರಿಗೆ ಸಲಹೆಗಳನ್ನು ಕೊಟ್ಟು ಅವ್ರ ಮುಖಾಂತರ ನಾವು ಮತಗಳನ್ನು ಹೆಚ್ಚು ಪಡ್ಕೊಳ್ಳಿಕ್ಕೆ ಒಂದು ಪ್ರಯಾಸವನ್ನು ಪ್ರಾರಂಭ ಮಾಡಿದ್ದೀವಿ. ಅದು ಪುಣ್ಯಭೂಮಿ ಅಥಣಿಯಿಂದ ಪ್ರಾರಂಭ ಮಾಡಿ 8 ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಕಳೆದ ಒಂದು ವಿಧಾನಸಭೆಯ ಚುನಾವಣೆಯಲ್ಲಿ ಮತಗಳ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿಗೆ ತುಲನೆ ಮಾಡಿದಾಗ ಸುಮಾರು 1.5 ಲಕ್ಷಕ್ಕಿಂತಲೂ ಹೆಚ್ಚು ನಮಗೆ ಅಂತರದಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತಾರೋ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. ಆ ನಿರೀಕ್ಷೆ ನಮಗೆ ಆಗಬೇಕು, ಪೂರ್ಣವಾಗಿ ಮುಗಿಸ್ಬೇಕಾದ್ರೆ ನಮ್ಮ ಸಂಕಲ್ಪ ಸಿದ್ಧಿ ಆಗಬೇಕಾದ್ರೆ ನಾವು ಕಾರ್ಯಕರ್ತರನ್ನು ಜೋಡಣೆ ಮಾಡೋದು, ಕಾರ್ಯಕರ್ತರ ಮುಖಾಂತರ ನಾವು ಚುನಾವಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನೋಡಿ, ನನಗೂ ಕೂಡ 2004ಕ್ಕಿಂತ ಪೂರ್ವದಲ್ಲಿ ನನಗೂ ಮಾತಾಡಲಿಕ್ಕೆ ಬರ್ತಿರಲಿಲ್ಲ. ನಿನಗೆ ನಿನ್ನ 10ನೇ ವಯಸ್ಸಲ್ಲಿ ನಿನಗೂ ಈ ಥರ ಪ್ರಶ್ನೆ ಕೇಳಲಿಕ್ಕೂ ಬರ್ತಿರಲಿಲ್ಲ. ಎಕ್ಸ್ಪೀರಿಯನ್ಸ್ ಆದಮೇಲೆ ಎಲ್ಲರೂ ಕೂಡ ಅದನ್ನು ಮೋದಿ ಅವರಿಗೆ ಮೊದಲು ಚಿಕ್ಕಂದಿನಲ್ಲಿ ಶಾಲೆಗಿದ್ದಾಗ ಅವ್ರು ಕೇಳಕ್ಕೆ ಬರ್ತಿತ್ತ, ಹಿಂಗೆ ಮಾತಾಡಕ್ಕೆ ಬರ್ತಿತ್ತ? ಇಲ್ಲ. ಎಕ್ಸ್ಪೀರಿಯನ್ಸ್ ಆದಾಗ ಎಕ್ಸ್ಪರ್ಟ್ ಆಗುತ್ತೆ. ಜಗದೀಶ್ ಶೆಟ್ಟರ್ ಬಂದರು, ಆಮೇಲೆ ಜಗದೀಶ್ ಶೆಟ್ಟರ್ ಹೋದರು, ಇದೆಲ್ಲ ಚರ್ಚೆ ಮುಗಿದು ಹೋದದ್ದು ಆತು. ಈಗ ಬೆಳಗಾವಿಗೆ ಬಂದಿದ್ದಾರೆ, ಮತ್ತು ಪುನಃ ಈಗ ಹುಬ್ಬಳ್ಳಿಗೆ ಹೋಗ್ತಾರೆ. ಇಷ್ಟೇ. ಮೇಲ್ನೋಟಕ್ಕೆ ಹಂಗೆ ಅನಿಸುತ್ತೆ. ಯಾರ್ಯಾರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಬೇಡವಾಗಿರ್ತಕ್ಕಂಥ ಜನರಿದ್ದಾರೆ, ಅವರನ್ನ ಒಂದೊಂದು ಕಡೆ ನಿಲ್ಲಿಸಿ ಸೋಲಿಸುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಎಲ್ಲಿ ಕರೀತಾರೆ? ಅದು ಮನೆ ಒಂದು 3 ಬಾಗಿಲಾಗಿದೆ. ಸದಾನಂದರು ಕಡೆ ಒಂದು ಕಡೆ, ಈಶ್ವರಪ್ಪನವ್ರು ಒಂದು ಕಡೆ, ಆಮೇಲೆ ಬೇರೆ ಬೇರೆ ಜನರು ಒಂದೊಂದು ಕಡೆ. ಒಕ್ಕಟ್ಟದ ಮುರಿದು ಹೋಗಿರ್ತಕ್ಕಂಥದ್ದು ಒಕ್ಕಟ್ಟದ ಪ್ರಶ್ನೆ ಇಲ್ಲ ಅಲ್ಲಿ. ಸುಮ್ಮನೆ ಅವರು ಇನ್ನೇನೇ ಹೇಳಬೇಕೋ ಹೇಳ್ತಾರೆ ಅಷ್ಟೇ. ಅವರು ಈಗಾಗಲೇ ಅವರು ಪಕ್ಷೇತರ ಸ್ಪರ್ಧೆ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ನೋಡ್ಬೇಕಾದ್ರೆ ಕಾದು ನೋಡ್ತೀವಿ. ಅದ್ರ ಬಗ್ಗೆ ನಾವೇನು ಈಗ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗಲ್ಲ. ಮಾಧ್ಯಮದ ಮಿತ್ರರಿಗೆ ಹಾಗೂ ಎಲ್ಲ ಅಥಣಿ ಮತಕ್ಷೇತ್ರದ ಕಾಂಗ್ರೆಸ್ ಪಾರ್ಟಿ ವರ್ಗದವರು ಕೂಡ ನನ್ನ ನಮಸ್ಕಾರ ಹೇಳುತ್ತಾ, ಮೊದಲನೇದಾಗಿ ನಾನು ಪಕ್ಷದ ವರಿಷ್ಠರಾದ ಶ್ರೀ ಖರ್ಗೆ ಸರ್, ಶ್ರೀ ಸೋನಿಯಾ ಗಾಂಧೀಜಿಯವರು, ಹಾಗೆ ಶ್ರೀ ರಾಹುಲ್ ಗಾಂಧಿ ಸರ್ ಅವರು, ಹಾಗೆಯೇ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ಅವರು, ಹಾಗೆ DCM DK ಶಿವಕುಮಾರ್ ಸರ್ ಅವರು, ಹಾಗೆ ತಂದೆ ಸತೀಶ್ ಜಾರಕಿಹೊಳಿ ಕೂಡ ಧನ್ಯವಾದ ಹೇಳಿ ಬಯಸ್ತೇನೆ. ಯಾಕಂದರೆ ಇಷ್ಟು ಸಣ್ಣ ವಯಸ್ಸಲ್ಲಿ ಅವರು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ನನಗೆ ಬಹಳ ಖುಷಿ ಹಾಗೂ ಹೆಮ್ಮೆಯ ವಿಚಾರ. ಇನ್ನೂ 5 ಮಹಿಳೆಯರಿಗೂ ಕೂಡ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ. ಯುವ ನಿಧಿ ಆಗಲಿ, ಹಾಗೆ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಹಾಗೆಯೇ ಮಹಿಳೆಯರಿಗೆ ಉಚಿತ ಪ್ರಯಾಣ ಕೂಡ ಬಹಳ ಮಹಿಳೆಯರಿಗೂ ಕೂಡ ಅನುಕೂಲ ಆಗಿದೆ ನಾನು ಅನ್ಕೊಂಡಿದ್ದೀನಿ. ಹಾಗೆಯೇ ಇನ್ನು ಕೇಂದ್ರ ವಲಯದಲ್ಲಿ ಇನ್ನೂ 5 ಗ್ಯಾರಂಟಿ ಯೋಜನೆಗಳನ್ನು ಪಕ್ಷದ ಹಿರಿಯರು ಅನುಷ್ಠಾನ ಮಾಡಿದ್ದಾರೆ. ಹಾಗೆಯೇ ನಾನು ತಂದೆಯವರು ಅವರ ಬಹಳ ಗುಣಗಳು ಏನಂದ್ರೆ, ಅವ್ರು ಬಹಳ ಸ್ಟ್ರಿಕ್ಟ್ ಹಾಗೂ ಬಹಳ ಡಿಸಿಪ್ಲಿನ್ ರಾಜಕಾರಣಿ ಅಂತ ಹೇಳ್ಬೋದು. ಅವ್ರನ್ನ ನೋಡಿ ನಾವು ಸಾಕಷ್ಟು ಕಲ್ತಿದ್ದೀವಿ. ಅವ್ರ ಮಾರ್ಗದರ್ಶನದಲ್ಲಿ ನಾವು ಕೂಡ ಹೋಗ್ಬೇಕನ್ನೋದು ಬಹಳ ಖುಷಿಯ ವಿಚಾರ. ಹಾಗೆಯೇ ನಾವು 4 ರಿಂದ 5 ವರ್ಷಗಳ ಹಿಂದೆಯೇ ಸಮಾಜ ಸೇವೆಯಲ್ಲಿ ತೊಡಗಿದ್ದೇವೆ. ತಂದೆಯವರು ಫೌಂಡೇಶನ್ ಕಡೆಯಿಂದ ಕೋವಿಡ್ ಸಮಯದಲ್ಲಿ ಕಿಟ್ಗಳ ವಿತರಣೆಗಳಾಗ್ಬೋದು, ಆಕ್ಸಿಜನ್ ಸಿಲಿಂಡರ್ಗಳಾಗ್ಬೋದು, ಹಾಗೆಯೇ ಫ್ಲಡ್ಸ್ ಬಂದಾಗ ಜನರ ಸಂಪರ್ಕ ಮೂಲಕ ಅವ್ರ ಜೊತೆ ಇದ್ದಾಗ, ಹಾಗೆಯೇ ಯುವಕರಿಗೆ ಪ್ರೋತ್ಸಾಹ ಮಾಡೋದು, ಸ್ಕಾಲರ್ಶಿಪ್ ಕೊಡೋದು, ಹಾಗೆಯೇ ರೈತರು ಬೆನ್ನೆಲುಬಾಗಿ ನಮ್ಮ ಕಾಂಗ್ರೆಸ್
ಬಗ್ಗೆ ಮತಕ್ಷೇತ್ರದ ಜನರ ಪರವಾಗಿ ನಾವು ದುಡಿತೀವಿ. ಇನ್ನು ಯಾವುದೇ ಕುಂದು ಕೊರತೆ ಇದ್ರೆ ನಿಮ್ಮ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ನಾವು ನಿಮ್ಮ